ತುಷ್ಟೀಕರಣ ರಾಜಕಾರಣದಿಂದ ಆಚೆ ಬಂದಂತಾಗುತ್ತೆ ಅವರು. ತುಷ್ಟೀಕರಣ ರಾಜಕಾರಣ, ಕಾಂಗ್ರೆಸ್ ಅಂದ್ರೆ ತುಷ್ಟೀಕರಣ ಅಂತ ಆಗ್ತದೆ. ಎಲ್ಲರನ್ನು ಸಮಾನವಾಗಿ ನೋಡೋದು, ಪ್ರೀತಿಸೋದು, ಗೌರವಿಸೋದು ಒಳ್ಳೆ ಬೆಳವಣಿಗೆ. ಡಿಕೆಶಿ ಅವರ ಅವ್ರಿಗೆ ಒಳ್ಳೆ ಪಾಯಿಂಟ್, ಒಳ್ಳೇದು ಹಾಕಲಿ ಮಾಡಿ. ಏನ್ ಯಾವ್ದೇ ನನ್ನ ಆಸ್ತಿನ ಇದೇನಿಲ್ಲ. ಯಾರು ಬೇಕಾದ್ರೆ ಪ್ರೀತಿಸಕ್ಕೆ ಗೌರವಿಸಕ್ಕೆ ಯಾರಿಗೆ ನಿರ್ಬಂಧನೆ ಇಲ್ಲ. ತಮ್ಮ ಗೌರವವನ್ನು ಸೂಚಿಸಲಿಕ್ಕೆ, ತಮ್ಮ ವಿಶ್ವಾಸನ ವ್ಯಕ್ತಪಡಿಸಲಿಕ್ಕೆ ಯಾವುದು ನಿರ್ಬಂಧನೆಗಳಿಲ್ಲ. ಮಾಡಿ, ನೀವು ಮಾಡಿದ್ರೆ ಜನನೂ ಒಪ್ಕೋತಾರೆ. ಒಳ್ಳೇದು, ಖುಷಿ ಮಾಡಿ. ಸರ್, ಡಿಕೆಶಿ ಅವರು ಹೇಳಿದ್ದನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಈಗ ಬಿಜೆಪಿಯಲ್ಲಿ ಇರೋರಿಗೆ ಏನೇನೇ ಗೊತ್ತಿಲ್ಲ, RSS ನ ಗೀತೆ ಅಲ್ಲಿರೋರೆಲ್ಲ ಡ್ರಾಮಾ ಅಷ್ಟೇ, ನಾಟಕೀಯವಾಗಿದ್ದಾರೆ ಅಷ್ಟೇನೆ. ಬಿಜೆಪಿ ನಾಯಕರು ಅವ್ರಿಗೆ ಯಾರಿಗೂ ಕೇಳಿ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ DK ಸುರೇಶ್. ಓಕೆ, ಇವ್ರಿಗೆ ಅರ್ಥ ಆಗ್ಬಿಟ್ರೆ ಬಹಳ ಚೆನ್ನಾಗಿದೆ. RSS ಬಗ್ಗೆ ಬಹಳ ಸ್ಪಷ್ಟವಾಗಿ ಅದರ ಧ್ಯೇಯ ಉದ್ದೇಶಗಳು ಅರ್ಥ ಆಗಿ ನಮ್ಗೆ ಅರ್ಥ ಆಗಿಲ್ಲ ಅಂದ್ರೂ ತೊಂದರೆ ಇಲ್ಲ. ಪಾಪ ಇವ್ರಿಗೆ ಅರ್ಥ ಆಗಿದೆ ಅಂದ್ರೆ ಒಳ್ಳೆಯದು ಅಂತ. ಇವರಷ್ಟು ಪ್ರಾಮಾಣಿಕವಾಗಿ ಸತ್ಯವಂತರಾಗಿ ಎಲ್ಲರೂ ಇವರಷ್ಟೇ ಪ್ರಾಮಾಣಿಕರು ಸತ್ಯವಂತರಾಗ್ಬಿಟ್ರೆ ಏನಾಗ್ಬೋದು ಅಂತ ಯೋಚನೆ ಮಾಡಿದ್ದಾರೆ.